ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿದೆ ಸಂಡೇ ಸ್ಪೆಷಲ್ಗೆ ಏನೂ ಮಾಡಲಿಲ್ಲ ಅಂದರೆ ಸಂಡೇ ಅಂತಲೇ ಅನಿಸಲ್ಲ. ನಾನು ಮಾಡ್ತಾ ಇರೋದು ಇವತ್ತು ಚಿಕನ್ ಚಾಪ್ಸ್. ನಾನು ಮಾಡಿರೋ ಥರ ಒಂದು ಸಾರಿ ನೀವು ಚಿಕನ್ ಚಾಪ್ಸ್ ಮಾಡ್ಕೊಂಡು ತಿಂದರೆ ಇದನ್ನು ಪದೇ ಪದೇ ಇದೇ ಥರ ಮಾಡ್ಕೊಂಡು ತಿಂತಾ ಇರ್ತೀರ. ಅಷ್ಟು ರುಚಿಯಾಗಿ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ. ತುಂಬ ಕಮ್ಮಿ ಸಮಯದಲ್ಲಿ ನಾವು ಇದನ್ನು ಮಾಡ್ಕೋಬೋದು. ನೀವೇನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಫುಲ್ ವಾಚ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ ಥರ ಮಾಡಿದ್ದೀನಿ, ಈ ವಿಡಿಯೋ ಏನೇನು ಹಾಕಿ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೇನು ಮಾಡಿದ್ದೀನಿ ಅಂದರೆ, ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ, ಆಮೇಲೆ 3-4 ಈರುಳ್ಳಿ ಮೀಡಿಯಮ್ ಸೈಜ್ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ, ಹಸಿ ಕಾಯಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಆಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಅದನ್ನು ರುಬ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ. ಆಮೇಲೆ ಇದು ನೋಡಿ, ಏಲಕ್ಕಿ ಹಾಕ್ಕೊಂಡು ಮಸಾಲೆನ ರುಬ್ಕೋತಾ ಇದ್ದೀನಿ. ಆಮೇಲೆ ಇಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ಟೊಮಾಟೊ ಹಾಕ್ಬಿಟ್ಟು, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಟೊಮಾಟೊ ಹಾಕ್ಕೋಬೇಕು. ಟೊಮಾಟೊ ಹಾಕ್ಕೊಂಡು ಅದು ಟೊಮಾಟೊ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಡ್ರೈ ಮಸಾಲೆನ ಹಾಕ್ಕೋತಾ ಇದ್ದೀನಿ. ಅಚ್ಚ ಖಾರದ ಪುಡಿ, ಇದು ನಮ್ಮದು ಮಸಾಲೆ ಖಾರ. ಉತ್ತರ ಕರ್ನಾಟಕದವ್ರು ಅಂದರೆ ನಾವು ಮಸಾಲೆ ಖಾರನೇ ಯೂಸ್ ಮಾಡ್ತೀವಿ. ನಮ್ಮ ಮಸಾಲೆ ಖಾರದಲ್ಲಿ ಎಲ್ಲನೂ ಮಸಾಲೆ ಇರುತ್ತೆ. ಆಮೇಲೆ ಅರಿಶಿನ ಪೌಡ್ರ್ ಹಾಕ್ಬಿಟ್ಟು ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಇದು ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಸಾಲೆನ ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಇನ್ನೊಂದು ಸಾರಿ ರಿಕ್ವೆಸ್ಟ್ ನಿಮಗೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಅನ್ನಿಸ್ತು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಒತ್ತಿ, ನೋಟಿಫಿಕೇಷನ್ ಒಂದು ನಿಮಗೆ ಸಿಗುತ್ತೆ. ಇದು ನೋಡಿ, ಈ ಸಂಡೇ ಸ್ಪೆಷಲ್ ನೀವು ಮಾಡಿಕೊಂಡು ತಿನ್ಕೋಬೋದು. ಈ ಚಿಕನ್ ಚಾಪ್ಸ್ ನಾನು ಡ್ರೈ ಮಸಾಲೆ ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ನೀವು ತುಂಬ ವೆರೈಟಿ ಮಾಡಿ ತಿಂದಿರಬೇಕು, ಆದರೆ ನಾನು ಮಾಡಿರೋ ಥರ ಒಂದು ಸಾರಿ ಟ್ರೈ ಮಾಡಿ. ಆಮೇಲೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ, ಬೆಂದ ಮೇಲೆ ನಾನು ಇದಕ್ಕೆ ಚಿಕನ್ ತೊಳೆದು ಹಾಕ್ಕೊಂಡಿದ್ದೀನಿ ನೋಡಿ. ಚಿಕನ್ ಇದು ರೆಡ್ ಚಿಲ್ಲಿ ಚಾಪ್ಸ್, ಇದು ಗ್ರೀನ್ ಚಿಲ್ಲಿ ಚಾಪ್ಸ್ ಮಾಡಿಲ್ಲ ನಾನು ಇವತ್ತು. ರೆಡ್ ಚಿಲ್ಲಿ ಚಾಪ್ಸ್ ಮಾಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನು ನಾನು ಮುಚ್ಚಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಾದಮೇಲೆ ಈ ಥರ ಚೆನ್ನಾಗಿ ಉಪ್ಪು ಖಾರ ಇಟ್ಕೊಳ್ಳುತ್ತೆ. ಆಮೇಲೆ ಇದಕ್ಕೆ ನಾವು ಎಷ್ಟು ಬೇಕು ಅಷ್ಟು ನೀರು ಹಾಕಿ, ಸ್ವಲ್ಪ ಚಿಕನ್ ಬೇಯಬೇಕಲ್ವ, ಅದಕ್ಕೆ ನೀರು ಹಾಕ್ಕೋಬೇಕು. ನೀರು ಹಾಕಿ ಇದನ್ನು ಮುಚ್ಚಿ ಬೇಯಿಸಿದ್ರೆ ಈ ಚಿಕನ್ ರೆಡಿ ಆಗುತ್ತೆ. ಮುಚ್ಚಿಬಿಟ್ಟು ಒಂದು 10-15 ನಿಮಿಷ ಬೇಯಿಸ್ಕೊಂಡ್ರೆ ಚಿಕನ್ ರೆಡಿ ಆಗುತ್ತೆ. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಮಾಡಿ. ಇದ್ರ ಜೊತೆ ನಾನು ಅನ್ನ ಮಾಡಿದ್ದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಈ ಚಾಪ್ಸ್ ರೆಡಿಯಾಗಿದೆ. ನೋಡಿದ ತಕ್ಷಣ ಬಾಯಲ್ಲಿ ನೀರು ಬಂದ್ಬಿಡುತ್ತೆ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮೂರ ಕಡೆ ರೊಟ್ಟಿ ಆಮೇಲೆ ಅನ್ನ ಮಾಡ್ಕೊಂಡು ನಾವು ತಿಂತೀವಿ. ಬಾ.